ನಾವೆಲ್ಲರೂ ನಾನು ಕನ್ನಡದಲ್ಲೇ ಕಲ್ತಿದ್ದು, ನಾನು ಕರ್ನಾಟಕದಲ್ಲೇ ಕಲ್ತಿದ್ದು ನಾನು. ಸೊ ಈಗ ನನ್ನ ಮಗಳು ಕೊಡ್ತಿದ್ದಾಳೆ ಅಂತಂದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇಲ್ಲಿ ಬಂದು ಬೆಂಗಳೂರಿಗೆ ಬಂದು ನಾನು ನನ್ನ ಮಗಳು CET ಕೊಡ್ತಾ ಇದ್ದಾಳೆ ಅಂತಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಹೋಪ್ ಎಲ್ಲಾನು ಚೆನ್ನಾಗುತ್ತೆ ಅಂತ. ಸರಿ, ತುಂಬಾ ಸ್ಟ್ರಿಕ್ಟ್ ಮಾಡಿದ್ದಾರೆ ಅಂದ್ರೆ ಫೇಶಿಯಲ್ ಅಟೆಂಡೆನ್ಸ್ ಮಾಡಿದ್ದಾರೆ, ಮತ್ತೆ OMR ಕೊಟ್ಟಿದ್ದಾರೆ. ನೋಡಿದಾಗ ಏನು ಅನ್ಸುತ್ತೆ? ಈ ತರದ ಒಂದು ಟಫ್ ರೂಲ್ಸ್ ಅವಶ್ಯಕತೆ ಇತ್ತಲ್ಲ, ಲೈವ್ ಸ್ಟ್ರೀಮಿಂಗ್ ಮಾಡ್ತಾರೆ. ಲೈವ್ ಸ್ಟ್ರೀಮಿಂಗ್ ಮಾಡ್ತಾನೆ ಇರ್ಲಿ, ಅವು ಎಲ್ಲರೂ ಆನೆಸ್ಟ್ ಇದ್ರೆ ಇದ್ರಲ್ಲಿ ಏನು ತಪ್ಪೇನೆ ಏನೂ ಇಲ್ಲೇ ಇಲ್ಲ. ಫೇಶಿಯಲ್ ಎಕ್ಸ್ಪ್ರೆಷನ್, ಫೇಶಿಯಲ್ ಸ್ಕ್ರೀನಿಂಗ್ ಆಗ್ಲಿ, ಅಟೆಂಡೆನ್ಸ್ ಆಗ್ಲಿ, ಅಥವಾ OMR ಶೀಟ್ ಇದಾಗ್ಲಿ, ಮೊದಲು ಆನೆಸ್ಟ್ ಹುಡುಗರು ಇದ್ರು ಅಂತಂದ್ರೆ ಎಲ್ಲಾನು ಒಳ್ಳೆದೇನೆ ಆಗುತ್ತೆ. ಸೊ ಐ ಆಮ್ ಓಕೆ ವಿತ್ ದಟ್. ಮಾಡಿದಾಳೆ, ಹೋಪ್ ಎಲ್ಲ ಆಗುತ್ತೆ. ಅವಳಿಗೆ ಮೆಡಿಕಲ್ ಹೋಗೋದಿದೆ, ಮೆಡಿಕಲ್ ಹೋಗ್ಬೇಕು. ನನ್ನ ಹೆಸರು ಸಂತೋಷ್ ಜಾಗೀರ್ದಾರ್, ನನ್ನ ಮಗ ಸುಮೇಶ್ ಜಾಗೀರ್ದಾರ್. 25 ಇಯರ್ಸ್ ಬಾಗಲಕೋಟೆಯಲ್ಲಿ ಎಜುಕೇಶನ್ ಆಗಿದೆ. ಈಗ ಪುಣೆದಲ್ಲಿ ಲಾಸ್ಟ್ 20 ಇಯರ್ಸ್ ಅಲ್ಲೇ ಇದ್ದೇವೆ, ಜಾಬ್ ಮಾಡ್ಲಿಕ್ಕಿದ್ದೀವಿ. ಕನ್ನಡ KE ಅವರು ಫೋನ್ ಮಾಡಿದಾಗೆ ಭಾಳ ಸಪೋರ್ಟ್ ಮಾಡಿದ್ರು. ಯಾವಾಗಲೂ ಕಾಲ್ ಮಾಡೋದಲ್ಲಿ ಏನು ಎನ್ಕ್ವೈರಿ ಬೇಕಾಗಿತ್ತು, ಯಾವ ಸರ್ಟಿಫಿಕೇಟ್ಸ್ ಬೇಕು, ಕೌನ್ಸಿಲಿಂಗ್ ಯಾವ್ದು ಬೇಕು, ಒಳ್ಳೆ ಇದು ಮಾಡಿದ್ರು. ಟೈಮಿಗೆ ಹೆಲ್ಪ್ ಮಾಡಿದ್ದಾರೆ. ನಾವು ಕನ್ನಡದವ್ರು ಅಂದರೆ ಕನ್ನಡವೇ ಸತ್ಯ. ಕನ್ನಡದಲ್ಲೇ ನಾವು ಬೆಂಗಳೂರಲ್ಲಿ ಕರ್ನಾಟಕದಲ್ಲೇ ಅವನೇ ಅಡ್ಮಿಷನ್ ತಗೋತೀವಿ. ನಾವು ಏನಿಲ್ಲ, ಯಾಕಂದ್ರೆ ಕೋವಿಡ್ ಟೈಮ್ದಲ್ಲಿ ಎಲ್ಲ ಕನ್ನಡ ಕಲಿತು ಒಳ್ಳೆ ತಯಾರು ಮಾಡಿಬಿಟ್ಟಿದ್ದೀವಿ. ನಾವು ಆಂಧ್ರದಿಂದ ಬಂದಿದ್ದೀವಿ. ಬೆಳಗ್ಗೆ 4:15 ಮನೆ ಬಿಟ್ಟಿದ್ದೀವಿ, ಎಕ್ಸಾಮ್ ಇದೆ ಅಂತ. ಆಲ್ ಟಿಕೆಟ್ ಅಲ್ಲಿ ಬಂದು 13 ಕ್ರಾಸ್ ಅಂತ ಕೊಟ್ಟಿದ್ದಾರೆ. ನನ್ನ ಮಗಳು 8:45, 9 ಗಂಟೆ ಎಲ್ಲ ಕಾಲೇಜ್ ಒಳಗಡೆ ಇದ್ದಾಳೆ. ಎಲ್ಲ ಚೆಕ್ ಮಾಡಿದ್ರೆ ಆಲ್ ಟಿಕೆಟ್ ಬೋರ್ಡ್ ಅಲ್ಲೂ ಇದೆ ನಂಬರು. ಒಳಗಡೆ ಸ್ಕ್ಯಾನ್ ಎಲ್ಲ ಮಾಡಿ ಒಳಗಡೆ ಹೋದ್ಲು ಎಕ್ಸಾಮ್ ಬರೆಯೋದಕ್ಕೆ ಅಂತ 10 o'clock 5 minutes ಇದ್ದಾಗ, ಇಲ್ಲ ನಿಂಗೆ ಇದೆಲ್ಲ 18 ಕ್ರಾಸ್ ಹೋಗು ಅಂತ ವಾಪಸ್ ಕಳ್ಸಿದ್ದಾರೆ. ನಾವ್ ಅಲ್ಲಿಂದ ಎದ್ದು ಬಿದ್ದು ಓಡ್ ಬಂದಿದೀವಿ. ಹಾಗೆ ಅವಳು ಹತ್ಕೊಂಡು ಒಳಗಡೆ ಹೋಗಿದ್ದಾಳೆ. 13 ಕ್ರಾಸ್ ಅಲ್ಲಿ ಅಂತ ಆಲ್ ಟಿಕೆಟ್ ಅಲ್ಲಿ ಕೊಟ್ಟಿದ್ದಾರೆ. ನೋಡಿದ್ರೆ 18 ಕ್ರಾಸ್ ಅಂತ ಹೇಳಿ ವಾಪಸ್ ಕಳ್ಸಿದ್ದಾರೆ. ಇಲ್ಲ, ಅವಳ ಹತ್ರನೇ ತಗೊಂಡೋದ್ಲು ಒಳಗಡೆ. ಇಲ್ಲ ಮೇಡಮ್, ನಾವು ಎದ್ದು ಬಿದ್ದು ಆಟೋ ಅವರು ಇಲ್ಲಿಂದ ಇಲ್ಲಿಗೆ 100 rupees ತಗೊಂಡಿದ್ದಾರೆ. ಅಮೌಂಟ್ ಬಗ್ಗೆ ಇಲ್ಲ. ಅಕಸ್ಮಾತ್ 10 ನಿಮಿಷ ಲೇಟ್ ಆದ್ರೂ ಮಗು ಲೈಫ್ ಹಾಳಾಗ್ತಿತ್ತಾ? ನಮ್ಗೆ ಎಷ್ಟು ಫೀಲ್ ಆಗ್ತಿದೆ ಗೊತ್ತಾಗೇನೆ. ಇದು ನಾವು 4:15 ಎದ್ದು ಏನಕ್ಕೋಸ್ಕರ ಬರ್ತೀವಿ ಮೇಡಮ್? ಹಾಗೇನೆ ಎಷ್ಟು ಇದಾಗಿದೆ, ಹಾಗೇನೆ ಟೆನ್ಷನ್ ಅಲ್ಲಿ ಬಂದಿದೀವಿ. ಹಾಗೆ ಕರೆಕ್ಟಾಗಿ ಇನ್ಸ್ಟಿಟ್ಯೂಷನ್ ಕೊಡ್ಬೇಕಲ್ವಾ? ಆಲ್ ಟಿಕೆಟ್ ಬೋರ್ಡ್ ಅಲ್ಲೂ ಇದೆ ಅವಳ ನಂಬರ್, ಒಳಗಡೆನೂ ಕಳ್ಸಿದ್ದಾರೆ. ಆ ಸ್ಕ್ಯಾನರ್ ಮಾಡೋವಾಗ ಇದೆಲ್ಲ ನಿಂದು ರೂಮು, ನಿನ್ 13 ಕ್ರಾಸ್ ಅಲ್ಲಿ ಬಂದಿದೆ, 18 ಕ್ರಾಸ್ ಹೋಗು ಅಂತ ವಾಪಸ್ ಕಳ್ಸಿದ್ದಾರೆ.